ಪಂಚರಂಗಿ ಪಾಂಪಾಮ್ ಒಂದು ಸೀರಿಯಲ್ ಮೂಲಕ ಎಲ್ಲ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಕಚ್ಚಗುಳಿಯನ್ನ ಕೊಟ್ಟಿದ್ದಂತಹ ನಯನ ಅವರು ಈಗ ಕೋವಿಡ್ ಮುಗಿಸಿ ಕೋವಿಡ್ ಅದರಲ್ಲೆಲ್ಲಾನು ಕೂಡ ತೆಲುಗು ತಮಿಳು ಪ್ರಾಜೆಕ್ಟ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿ ಇದೀಗ ಆನಂದ ನಿಲಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಗ್ರ್ಯಾಂಡ್ ಆಗಿ. ಸಾಕಷ್ಟು ವಿಚಾರಗಳಿದೆ. ನಯನ ಅವರು ಸಹನಾಗಿ ಏನಕ್ಕೆ ಕನ್ವರ್ಟ್ ಆಗ್ತಾರೆ, ಯಾವ ರೀತಿ ಇದೆ ಆನಂದ ನಿಲಯದ ಎಕ್ಸ್ಪೀರಿಯನ್ಸ್, ಒಟ್ಟಾರೆ ವಿಚಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಕಂಗ್ರಾಚುಲೇಷನ್ಸ್, ಮತ್ತೊಮ್ಮೆ ಕನ್ನಡಕ್ಕೆ ಬಂದಿದ್ದಕ್ಕೆ. ಎರಡನೇ ಇನ್ನಿಂಗ್ಸ್ ಅಂತ ಅನ್ಬೋದು. ಹೌದು. ಇಲ್ಲ, ಇದೇ ಮೇನ್ ಆಕ್ಚುಲಿ. ಒಂದ್ ರೌಂಡ್ ಎಲ್ಲಾ ಕಡೆ ಹೋಗಿ ನನ್ನ ಟ್ಯಾಲೆಂಟ್ ಆಗಿರ್ಬೋದು ಅಥವಾ ಅಲ್ಲಿಂದ ಕಲಿಯೋದು ಸುಮಾರಿತ್ತು, ಅದನ್ನೆಲ್ಲ ಕಲಿತು ಮತ್ತೆ ನನ್ನ ತವ್ರ ಮನೆಗೆ ಬಂದಿದ್ದೀನಿ. ಎಸ್, ಆನಂದ ನಿಲಯಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ. ಹೆಂಗಿದೆ ಆನಂದ ನಿಲಯದ ಸಹನ ಕ್ಯಾರೆಕ್ಟರ್? ತುಂಬಾ ಚೆನ್ನಾಗಿದೆ ಆಯ್ತಾ. ಆಕ್ಚುಲಿ ಇದು ಇವಾಗಿನ ಪ್ರೆಸೆಂಟ್ ಸಿಚುವೇಶನ್, ಪ್ರೆಸೆಂಟ್ ಟ್ರೆಂಡ್ ನ ಹೇಳ್ತಿದೆ. ಇವಾಗ ನಾವ್ ಯಾರು ಜಾಯಿಂಟ್ ಫ್ಯಾಮಿಲಿನ ಹೆಚ್ಚು ನೋಡ್ತಾ ಇಲ್ಲ, ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲೇ ಇರೋದು. ಸೊ ಜಾಯಿಂಟ್ ಫ್ಯಾಮಿಲಿ ಆಗ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಲಿ ಮನಸ್ತಾಪಗಳು ಇದ್ದೇ ಇದೆ. ಸೊ ಈ ಒಂದು ಸಹನ ಪಾತ್ರ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಬೆಳೆದಿರೋಂತ ಹುಡುಗಿ, ಅಪ್ಪ MLA, ಅಮ್ಮ ತಂಗಿ, ಇಷ್ಟೇ ಅವಳ ಪ್ರಪಂಚ, ಅವಳಿಗೆ ಇನ್ನೇನು ಗೊತ್ತಿಲ್ಲ. ಸೊ ಈಗ ಅವಳು ಮದ್ವೆ ಆಗಿ ಹೋಗ್ತಿರೋಂತ ಮನೆ ಇಟ್ಸ್ ಜಾಯಿಂಟ್ ಫ್ಯಾಮಿಲಿ. ಸೊ ಅಲ್ಲಿ ಏನೇನ್ ಸಮಸ್ಯೆಗಳು ಎದುರಾಗುತ್ತೆ, ಅವಳು ಅದನ್ನ ಅಡ್ಜಸ್ಟ್ ಮಾಡ್ಕೊಳಲ್ಲ ಅನ್ನೋದೇ ಸಹನ ಪಾತ್ರ. ಅಂಡ್ ಇನ್ನೊಂದು, ಹೆಣ್ಮಕ್ಳಿಗೆ ಒಂದ್ ಇರುತ್ತಲ್ಲ, ಈ ಅಡ್ಜಸ್ಟ್ ಮಾಡ್ಕೋಬೇಕು, ಹೀಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದು ಜನರೇಷನ್ಸ್ ಗಳಿಂದ ಇದೆ. ಈ ಪಾತ್ರ ಅಡ್ಜಸ್ಟ್ ಮಾಡ್ಕೊಳಲ್ವಾ ಅದನ್ನ ಬಾಯ್ಬಿಟ್ಟು ಹೇಳ್ತಾಳ. ಸೊ ಇದೇ ಮೇನ್ ಆಕ್ಚುಲಿ. ಎಸ್, ನಿಮ್ಮಪ್ಪ MLA ಅಂತ ಜಗಳ ಆಗ್ತೀರಾ ಅಥವಾ ಇಲ್ಲ ಅಂತಂದ್ರೆ ಅವ್ರ ಮೇಲೆ ಪ್ರೀತಿ ಇದ್ದು ಜಗಳ ಆಡ್ತೀರಾ? ಆಕ್ಚುಲಿ ಅಪ್ಪನ ಮೇಲೆ ಅಷ್ಟ್ ಜಗಳ ಇಲ್ಲ, ನಮ್ಮ ಮೇಲಲ್ಲ, ಇನ್ನೊಬ್ರು ನಿಮ್ಮ ಪಾರ್ಟ್ನರ್ ಆಗುವಂತವ್ರ ಮೇಲೆ. ಅವ್ರ ಮೇಲೆ ಜಗಳನ? ನನ್ಗೂ ಅವ್ರಿಗೂ ಜಗಳ ಇಲ್ಲ. ನನಗೆ ಅರ್ಜುನ್ ಅಂದ್ರೆ ತುಂಬಾ ಇಷ್ಟ. ಬಟ್ ಆಗಾಗ ಕ್ವಾಟ್ಲೇನು ಕೊಡ್ತಾ ಇರ್ತೀರಲ್ಲ? ಇಲ್ಲ, ಹಂಗೇನಿಲ್ಲ. ನನ್ಗವನಂದ್ರೆ ತುಂಬಾ ಇಷ್ಟ. ಅವನ್ನ ಗೋಳು ಇಕ್ಕೊಳ್ಳೋದು ಇನ್ನೂ ಇಷ್ಟ. ಅದ್ರಲ್ಲಿ ಖುಷಿ ಸಿಗುತ್ತೆ ಅದು ಖುಷಿ ಸಿಗುತ್ತೆ. ಸೆಟ್ಟಲ್ ಎಲ್ಲ ಹೆಂಗೆ ಗೋಳ ಇಕ್ಕೊಂತಿರ್ತಾರ ಆಫ್ ದಿ ಸ್ಕ್ರೀನ್? ನಾನ್ ನಿಜ ಹೇಳ, ಆಫ್ ದ ಸ್ಕ್ರೀನ್ ನಾನು ತುಂಬಾ ಸೈಲೆಂಟ್. ಹೌದಾ? ನಾನು ಸುಮ್ನೆ ನನ್ನ ಪಾಡಿಗೆ ನಾನು ತುಂಬಾ ಸೈಲೆಂಟ್. ಗೊತ್ತಾಗ್ಬಿಟ್ರೆ ನಾನು ಮಿಂಗಲ್ ಆಗ್ತೀನಿ. ಕನ್ನಡಕ್ಕೆ ಸುಮಾರು ವರ್ಷಗಳ ಆದ್ಮೇಲೆ ಬಂದಿರೋದ್ರಿಂದ ಈಗಿನ್ನು ರ್ಯಾಪೋ ಸಿಗ್ತಾ ಇದೆ ನನಗೆ. ಅಂದ್ರೆ ನಾವು ಬೇರೆ ಕಡೆ ಎಲ್ಲ ಮಾಡಿದಾಗ ಪ್ರಾಂಪ್ಟಿಂಗ್ ಅನ್ನೋದೊಂದು ಕೊಡ್ತಿದ್ರು, ಇಲ್ಲಿ ಪ್ರಾಂಪ್ಟಿಂಗ್ ಇಲ್ಲ. ನಾವು ಪೂರ ಲೈನ್ಸ್ ಗಳನ್ನ ತಗೋಬೇಕು. ನನ್ನ ಭಾಷೆ ಕನ್ನಡನೇ ಆಗಿರೋದ್ರಿಂದ ನಂಗೇನು ಕಷ್ಟ ಇಲ್ಲ. ಈಗ ಜಸ್ಟ್ ಒಂದ್ 4-5 ದಿನ ಆಗಿದೆ ಶೂಟ್ ಮಾಡ್ತಾ. ಸೊ ಇನ್ನು ನಂಗೆ ಹ್ಯಾಂಗ್ ಸಿಗ್ತಾ ಇದೆ. ನಯನ ಅವರು ಎಲ್ಲಿ ಅವರು ಕರ್ನಾಟಕದಲ್ಲಿ? ನಾನು ಕುಂದಾಪುರ ಹುಡುಗಿ, ಮಂಗಳೂರು ಕುಂದಾಪುರ ಸೈಡ್. ಹೌದು. ನಾ ಎಡ್ಡೆ ಒಳ್ಳೆ ಅದೊಂದೇ ಬರೋದು. ನಾವು ಕುಂದಾಪುರ ಕನ್ನಡ ಬೇರೆ ತರ. ಕುಂದಾಪುರ ಹೊಯ್ಕು ವರ್ಕ್ ಮಾತಾಡ್ತೀವಿ ಮನೆಯಲ್ಲಿ. ಓಕೆ, ಸೂಪರ್. ಈಗ ಬಿಗ್ ಸ್ಕ್ರೀನ್ ಗೆ ಯಾವಾಗ ಎಂಟ್ರಿ ಕೊಡ್ತೀರಾ? ಬಿಗ್ ಸ್ಕ್ರೀನ್ ನನ್ಗೆ ಅಷ್ಟು ಐಡಿಯಾ ಇಲ್ಲ. ನನಗ್ ಪಾತ್ರಗಳೇನಾದ್ರೂ ತುಂಬಾ ಚೆನ್ನಾಗ್ ಬರುತ್ತೆ, ಎಲ್ಲಾ ಪಾತ್ರಗಳು ಚೆನ್ನಾಗೇ ಇರುತ್ತೆ. ನನಗ್ ಸೂಟ್ ಆಗೋಂತ ಯಾವ್ದಾದ್ರು ಬಂದ್ರೆ ನಾನು ಮಾಡ್ತೀನಿ. ಎಸ್, ಬಿಗ್ ಸ್ಕ್ರೀನ್ ಅಲ್ಲಿ ಯಾರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇದೆ? ನಂಗೆ ಸುದೀಪ್ ಸರ್ ಅಂದ್ರೆ ತುಂಬಾ ಇಷ್ಟ. ಅಷ್ಟೊಂದಿಷ್ಟ ಕಿಚ್ಚ ಅವರದ್ದು. ನಾನ್ ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಅವ್ರು ಗೆಸ್ಟ್ ಆಗಿ ಬಂದಿದ್ರು ನಮ್ ಸ್ಕೂಲ್ಗೆ. ಸೊ ಆಗಿಂದ ಅದೊಂದು ಕ್ರಶ್ ಅನ್ನೋದು ಒಂದ್ ಇರುತ್ತೆ ಗೊತ್ತಾ. ಸೊ ಅದ್ ಈಗ್ಲೂ ಇದೆ. ಸೊ ನಂಗೆ ಸುದೀಪ್ ಸರ್ ಅಂದ್ರೆ ತುಂಬಾ ಇಷ್ಟ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತ ಆಸೆ. ಏನಾದ್ರು ಹೇಳ್ತೀರಾ ನಮ್ಮ ಸುಮನ್ ಟಿವಿ ಕಡೆಯಿಂದ ಸುದೀಪ್ ಅವರಿಗೆ? ಸರ್, ಐ ರಿಯಲಿ ಲೈಕ್ ಯು. ಅಷ್ಟೇ ಹೇಳೋದಲ್ಲ, ಸ್ವಲ್ಪ ಶೈ. ಒಬ್ಬ ನಟಿಯಾಗಿ ಎಲ್ಲಾ ಭಾಷೆಗಳನ್ನ ಸುತ್ತಾಡ್ಕೊಂಡ್ ಬಂದ್ಮೇಲೆ ಕನ್ನಡದಲ್ಲಿ ಆನಂದ ನಿಲಯನೇ ಏನಕ್ಕೆ ಚೂಸ್ ಮಾಡ್ಕೊಂಡ್ರಿ ಅಂತ? ಕತೆ ತುಂಬಾ ಚೆನ್ನಾಗಿದೆ. ಕತೆಗಿಂತ ಹೆಚ್ಚಾಗಿ ನಾನು ಅದೇ ಹೇಳಿದ್ನಲ್ಲ, ಜನರೇಷನ್ಗಳ ಕಾಲದಿಂದನೂ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಹೇಳ್ಕೊಟ್ಬಿಟ್ಟಿದ್ದಾರೆ ಮನೆಯಲ್ಲೇನೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಸೊ ಅಡ್ಜಸ್ಟ್ಮೆಂಟ್ಗೂ ಒಂದು ಹಂತ ಇದೆ. ಅದನ್ನ ದಾಟಿದ್ರೆ ತಡಿಯಕ್ ಆಗಲ್ಲ, ಯಾವ್ದೇ ಜೀವಿಗಳಾದ್ರೂ ತಡಿಯಕ್ ಆಗಲ್ಲ. ಸೊ ಈ ಅಡ್ಜಸ್ಟ್ ಮಾಡ್ಕೋತಾಳ ಇಲ್ಲ ಅನ್ನೋದೇ ಒಂದು ಚಾಲೆಂಜ್ ನನಗೆ. ಸೊ ನಾನು ರಿಯಲ್ ಲೈಫಲ್ಲಿ ಸುಮಾರು ಅಡ್ಜಸ್ಟ್ ಮಾಡ್ಕೋತೀನಿ. ಬಟ್ ಈ ಪಾತ್ರ ಬಂದಾಗ ಎಷ್ಟೊಂದ್ ಜನ ಒಳಗೊಳಗೆ ಕೊರಗ್ತಿರ್ತಾರೆ, ಹೇಳ್ಕೊಳಲ್ಲ. ಈಗ ಅಪ್ಪ ಅಮ್ಮನ ಮನೇಲಿ ತುಂಬಾ ಚೆನ್ನಾಗಿ ಬೆಳೆದಿರ್ತಾರೆ, ಗಂಡನ ಮನೆಗೆ ಹೋಗ್ತಾರೆ, ಕೆಲವೊಂದೊಂದು ಭಾವನೆಗಳಿರುತ್ತೆ, ಆದ್ರೆ ವ್ಯಕ್ತಪಡಿಸಲ್ಲ. ಯಾಕಂದ್ರೆ ಅವ್ರು ಏನಾದ್ರು ಅನ್ಕೊಂಡ್ಬಿಡ್ತಾರ, ಬೈ ಚಾನ್ಸ್ ಹೇಳಿದ್ರೆ ಏನ್ ಆಗಬಹುದು ಅನ್ನೋದು ಈ ಪಾತ್ರ. ಸೊ ಹೇಳ್ತಾಳ ಇಲ್ವಾ ಅನ್ನೋದೇ ದೊಡ್ಡ ಕ್ವೆಶ್ಚನ್. ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ? ಸಾರಿ, ಕನ್ನಡ ಕಿರುತೆರೆ ವೀಕ್ಷಕರಿಗೆ. ಸೊ ನನ್ಗೆ ಮುಂಚೆನೂ ಒಂದು 13 ವರ್ಷಗಳ ಮುಂಚೆ ನಾನು ಪಂಚರಂಗಿ ಪಾಂಪಾಮ್ ಧಾರಾವಾಹಿ ಮಾಡಿದಾಗ ತುಂಬಾ ಸಪೋರ್ಟ್ ಮಾಡಿದ್ರಿ. ಸುಮಾರು ಜನಕ್ಕೆ ಆಕ್ಚುಲಿ ನಾನು ಮರ್ತ್ ಹೋಗಿದ್ದೀನಿ, ಯಾಕಂದ್ರೆ ಸುಮಾರು ವರ್ಷಗಳ ನಂತರ ಬರ್ತಿರೋದ್ರಿಂದ ಮರ್ತ್ ಹೋಗಿದ್ದೀನಿ. ಇಲ್ಲ ಅಂತಲ್ಲ, ಮತ್ತೆ ಬಂದಿದ್ದೀನಿ. ದಯವಿಟ್ಟು ಆನಂದ ನಿಲಯ ಧಾರಾವಾಹಿನ ನೋಡಿ ನಮ್ಮ ಇಡೀ ತಂಡಕ್ಕೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಹನಾ ಅಲಿಯಾಸ್ ನಯನ ಅವರೇ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರ, ಇದಾಗಿತ್ತು ನಯನ ಅವರ ಮಾತು. ಕ್ಯಾಮರಾ ಪರ್ಸನ್ ಉದಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.